ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಟೈಲರ್ಸ್ ಎಲ್ಲ ತುಂಬ ಬ್ಯುಸಿ ಇರ್ತೀರಾ. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೇ ಬ್ಯುಸಿ ಇರ್ಬೋದು, ಎಷ್ಟೇ ವರ್ಷದಿಂದ ಟೈಲರ್ ಆಗಿರ್ಬೋದು, ಅಥವಾ ಈಗ ರೀಸೆಂಟಾಗಿ ಟೈಲರಿಂಗ್ ಕಲ್ತಿರ್ಬೋದು, ಅವರ ಕಾನ್ಫಿಡೆಂಟನ್ನು ಕಸ್ಟಮರ್ ಹೇಗೆ ಕುಗ್ಗಿಸ್ತಾರೆ. ನಾವು ಇಷ್ಟು ವರ್ಷ ಟೈಲರಿಂಗ್ ಮಾಡಿದ್ದೆ ಅಂದರೆ ಇಷ್ಟು ಜನಕ್ಕೆ ಬಟ್ಟೆ ಹೊಲ್ಕೊಟ್ಟಿದ್ದು ಅದೆಲ್ಲ ವೇಸ್ಟಾ ಅನ್ನೋ ರೀತಿ ಕಸ್ಟಮರ್ ನಮಗೆ ಒಂದೊಂದು ಸರಿ ಮಾಡ್ತಾರೆ. ಆದರೆ ನಾವು ಯಾವತ್ತೂ ಕಾನ್ಫಿಡೆಂಟನ್ನು ಕಳ್ಕೊಬಾರ್ದು. ನಾವು ಮಾಡೋ ಕೆಲಸನ ಮಾಡುವಾಗಲೇ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡಿರಬೇಕು. ಕಸ್ಟಮರ್ ಏನಾದರೂ ಹೇಳಿದ್ರು ಧೈರ್ಯದಿಂದ ಎದುರಿಸೋವಂತಹ ಧೈರ್ಯ ನಮಗಿರಬೇಕು. ಈ ಫೀಲ್ಡಲ್ಲಿ ಏನು ಅಂತಂದರೆ, ಕಸ್ಟಮರ್ ನಮ್ಮನ್ನು ಬಾರ್ಗಿಂಗ್ ಮಾಡೋದಾಗಿರ್ಬೋದು, ನೀವು ಹೀಗೆ ಹೊಲ್ದಿದ್ದೀರಾ ಹಾಗೆ ಹೊಲ್ದಿದ್ದೀರಾ ಅಂತ ತುಂಬ ಜನ ಕಿರಿಕ್ ಮಾಡ್ತಾರೆ. ಆದರೆ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ನನಗೆ ಒಂದು ಅನುಭವ ಆಯಿತು ರೀಸೆಂಟಾಗಿ, ಈಗ ಒಂದು ವಾರದ ಹಿಂದೆ. ಅದು ಒಂದು ಅನುಭವ ಹೇಳ್ತೀನಿ. ಹಾಗೆ ನೀವು ಹೇಗೆ ಕಾನ್ಫಿಡೆಂಟಾಗಿ ಟೈಲರಿಂಗ್ ಕೆಲಸ ಮಾಡಬೇಕು, ಮಾಡ್ಕೊಂಡು ಹೋದರೆ ಮಾತ್ರ ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ, ಎಷ್ಟು ಧೈರ್ಯವಾಗಿರಬೇಕು ನಾವು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೇಳ್ತಾ ಹಾಗೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಬ್ಲೌಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತಲೇ ಸಹಿತ ಕಮೆಂಟ್ ಮಾಡಿ. ಈ ಹ್ಯಾಂಡ್ ವರ್ಕು ನಮ್ಮನೆಯವ್ರ ತಂಗಿ ಸರಸ್ವತಿ ಅಂತ ಮಾಡಿರೋದು. ಹೇಗಿದೆ ಹ್ಯಾಂಡ್ ವರ್ಕ್ ಅಂತೇಳಿ ನೋಡಿ. ಹಾಗೆ ಎಷ್ಟು ರೇಟ್ ತೊಗೊಂಡಿದ್ದಾರೆ ಅಂತ ಸಹಿತ ಕಮೆಂಟ್ ಮಾಡಿ, ನೀವು ಅಂದಾಜು ಮಾಡಿ ಈ ಹ್ಯಾಂಡ್ ವರ್ಕಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಹಾಗೆ ವರ್ಕ್ ಚೆನ್ನಾಗಿದೆ ಅಂತಲೂ ಹೇಳಿ. ಹಾಗೆ ಫ್ರೆಂಡ್ಸ್, ಈಗ ಒಂದು ವಾರದಿಂದ ನನಗೊಂದು ಅನುಭವ ಆಯಿತು. ಏನಂತಂದರೆ, ಒಬ್ಬರಿಗೆ ನಾವು 2 ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ಅವರು ನನಗೆ ಬ್ಲೌಸಿಗೆ ರೇಟ್ ಹೇಳಿದ್ದೆ. ನಾನಂದರೆ ಒಂದು ಬ್ಲೌಸಿಗೆ 400 ರುಪೀಸ್ ಹೇಳಿದ್ದೆ. ಅವರು ನನಗೆ ಸುಮಾರು ವರ್ಷದಿಂದನೇ ಬಟ್ಟೆ ಸ್ಟಿಚ್ ಮಾಡಿಸ್ತಾಯಿದ್ರು. ಅಂದರೆ ತುಂಬ ಡಿಸೈನ್ ಮಾಡಿ ಹೊಲಿಯೋಕ್ಕೆ ಹೇಳಿದರು. ಅಂದರೆ ಬಾಹುಬಲಿ ಸ್ಲೀವ್ ಹೇಳಿದರು, ಇನ್ನೊಂದಕ್ಕೆ ಬೋಟ್ ನೆಕ್ ಹೇಳಿದರು. ಹಾಗೆ ಸ್ಯಾರಿಗೆ ಫಾಲು ಮತ್ತು ಲೈನಿಂಗು ಬ್ಲೌಸಿಗೆ ಎಲ್ಲ ನಾನೇ ಹಾಕಿದ್ದೆ. ಹಾಗಾಗಿ 400 ರುಪೀಸ್. ಮತ್ತು ಹಳೆ ಕಸ್ಟಮರ್ ಆಗಿದ್ದಕ್ಕೆ 350 ರುಪೀಸ್ ಕೊಡಿ ಅಂತ ಹೇಳಿದೆ. ಆದರೆ ಅವರು 350 ರುಪೀಸು ಸಹ ಕೊಟ್ಟಿಲ್ಲ. 250 ರುಪೀಸ್ ಅಂದರೆ 250 ರೂಪಾಯಿನ ಕೊಟ್ಬಿಟ್ಟು ತೊಗೊಂಡು ಹೋದರು. ತೊಗೊಂಡು ಹೋಗ್ಬಿಟ್ಟು 2-3 ದಿನ ಬಿಟ್ಕೊಂಡು ಫೋನ್ ಮಾಡಿದ್ರು. ತೊಗೊಂಡು ಹೋಗುವಾಗ ಏನು ಹೇಳಿದರು ಅಂದರೆ, ನಾನು ಹೇಳಿದೆ ಇಲ್ಲ 250 ರುಪೀಸ್ ಬರೋದಿಲ್ಲ, ತುಂಬಾ ಡಿಸೈನ್ ಮಾಡಿದ್ದೀವಿ ಬ್ಲೌಸ್ಗೆ, ಲೇಸ್ ಎಲ್ಲ ಹಚ್ಚಿದ್ದೀವಿ, ಆಗೋದಿಲ್ಲ ಅಂತ ಹೇಳಿದೆ. ಆದರೆ ಅವ್ರು ಏನು ಹೇಳಿದ್ರು, ಇಲ್ಲ ಕೊಡ್ತೀನಿ, ನಾನು ಮತ್ತೆ ಬಂದಾಗ ಕೊಡ್ತೀನಿ ಅಂದರು. ಇಲ್ಲ ಸಾಧ್ಯನೇ ಇಲ್ಲ, ನಾನು ದುಡ್ಡು ಕೊಟ್ಟು ಬಟ್ಟೆ ಒಯ್ಯಿರಿ ಅಂತ ಹೇಳಿದೆ. ಆದರೆ ಆ ಕಸ್ಟಮರು ಇಲ್ಲ, ನಾನೇನು ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಬಟ್ಟೆ ಹೊಲಿಸ್ತೀನಿ, ಬರ್ತೀನಿ ಅಂತ ಹೇಳಿದ್ರು. ಇನ್ನೂ ನಾವು ದುಡ್ಡಿಗೆ ಜಗಳ ಮಾಡಿದ್ರೆ ಸರಿ ಆಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ 4-5 ದಿವಸ ಬಿಟ್ಕೊಂಡು ನಂಗೆ ಫೋನ್ ಮಾಡಿದ್ರು. ಏನು ರೀ ನೀವು ಹಾಗೆ ಹೊಲ್ದಿದ್ದೀರಾ ಹೀಗೆ ಹೊಲ್ದಿದ್ದೀರಾ, ಬ್ಲೌಸ್ ಆಗಾಗಿದೆ ಹೀಗಾಗಿದೆ ಅಂದರು. ನಾನು ಅದಕ್ಕೆ ಅಂದೆ, ನಾನು ಹೇಳಿದೆ ಏನಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಇಲ್ಲ ಬ್ಲೌಸ್ ಎಂತ ನನಗೆ ಮದುವೆ ಮನೆಗೆ ಹೋದಲ್ಲೆಲ್ಲ ಕೇಳಿಬಿಟ್ರು, ಹಾಗಂದ್ರು ಹೀಗಂದ್ರು, ನೀವು ಬ್ಲೌಸ್ ಹೊಲ್ದಿದ್ದೇ ಸರಿಯಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಹೌದಾ ಪರವಾಗಿಲ್ಲ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು, ನೀವು ಬ್ಲೌಸ್ ತೊಗೊಂಡು ನೀವು ಬನ್ನಿ ಅಂತ ಹೇಳಿದೆ. ಅದಕ್ಕೆ ಅವರು ಬರಲಿಲ್ಲ ಏನೋ. ಆದರೆ ಮತ್ತೇನು ಹೇಳಿದ್ರು, ಇನ್ನೂ ತುಂಬಾ ಬೈದರು. ಇಲ್ಲ ಕಣ್ರಿ, ನನ್ನ ಬ್ಲೌಸ್ ಒಳ್ಳೆ ಸೀರೆಗಳೇ ಹಾಳಾಗಿದೆ, ಹಾಗಾಗಿದೆ ಹೀಗಾಗಿದೆ ಅಂದರು. ಪರವಾಗಿಲ್ಲ, ಈಗ ಹಾಳಾದ್ಮೇಲೆ ಎಂತ ಮಾಡೋಕ್ಕಾಯ್ತು, ನೀವು ಬನ್ನಿ ನಾನು ನೋಡ್ತೀನಿ ಬ್ಲೌಸು. ನಂಗೆ ಗೊತ್ತಿತ್ತು ನಾನು ಸ್ಟಿಚ್ ಮಾಡಿರೋ ಬಟ್ಟೆ ಕರೆಕ್ಟಾಗಿ ಇದೆ ಅಂದ್ಬಿಟ್ಟು. ನಾನೇನು ಮಾಡಿದೆ ಅಂತಂದರೆ, ಆಯಿತು ಈಗ ನೋಡೋಣ, ನೀವು ವೇರ್ ಮಾಡಿಬಿಟ್ಟು ಒಂದು ಫೋಟೋನ ಕಳಿಸಿ, ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಯಾವತ್ತೂ ನಮ್ಮ ಕೆಲಸ ನಾವು ಸ್ವಲ್ಪ ಟೈಟು ಲೂಸು ಮಾಡ್ತೀನಿ ಬಿಟ್ಟರೆ, ಬ್ಲೌಸ್ ಹಾಕೋಕ್ಕೆ ಬರಲ್ಲ, ಒಗಸೋ ರೀತಿ ಅಂತೂ ಯಾವತ್ತೂ ಸ್ಟಿಚ್ ಮಾಡಿಕೊಡಲ್ಲ. ನನಗದು ಕಾನ್ಫಿಡೆಂಟ್ ಇದೆ ನನ್ನ ಕೆಲಸದ ಮೇಲೆ ಅಂತ ನಾನು ಹೇಳಿದೆ. ನಾನು ವಾದ ಮಾಡಿದೆ, ಇಲ್ಲ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಕಣ್ರಿ, ಮದುವೆ ಮನೇಲಿ ನಂಗೆ ಪ್ರತಿಯೊಬ್ಬರು ಬೈದರು, ಇದ್ಯಾಕೆ ಹಿಂಗೆ ಬ್ಲೌಸ್ ಹೊಲಿಸಿದ್ಯಾ, ಹಂಗೆ ಹೊಲಿಸಿದ್ಯಾ ಹಿಂಗೆ ಹೊಲಿಸಿದ್ಯಾ ಅಂತ ಹೇಳಿದೆ. ಮದುವೆ ಮನೆಗೆ ಬರೋರೆಲ್ಲರೂ ಇವ್ರು ಬ್ಲೌಸ್ ನೋಡೋಕ್ಕೆ ಬಂದಿರ್ತಾರಾ ಅಂತ ಅಂದೆ ನಾನು. ಆಮೇಲೆ ಇಲ್ಲ, ನೀವು ಈಗ ಒಂದು ಕೆಲಸ ಮಾಡಿ, ವೇರ್ ಮಾಡಿ ಬ್ಲೌಸ್ ಫೋಟೋ ಕಳಿಸಿ, ಇಲ್ಲಾಂದರೆ ನಿಮಗೆ ಎಲ್ಲಿ ಏನಾಗಿದೆ ಫೋಟೋ ಕಳಿಸಿ ಅಂತಂದೆ. ಅವರು ವಾಟ್ಸಪ್ಪಲ್ಲಿ ಫೋಟೋನೂ ಕಳಿಸಿಲ್ಲ. ಮತ್ತು ನಾನು ಜೋರಾಗೆ ಬೈದೆ, ಹಾಗೆಲ್ಲ ನಾವು ಖರಾಬಾಗಿ ಕೆಲಸನ ಮಾಡಿಕೊಡಲ್ಲ, ಕರೆಕ್ಟಾಗೇ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಸಹಿತ ತುಂಬಾ ವಾದ ಮಾಡಿದೆ. ನನ್ನ ಕಾನ್ಫಿಡೆಂಟನ್ನು ನಾನು ಬಿಟ್ಕೊಂಡಿಲ್ಲ. ಇಲ್ಲ, ನನ್ನ ಕೆಲಸ ನೀಟಿತ್ತು ಅಂತ ನಂಗೆ ಗೊತ್ತಿತ್ತು. ಅವರು ಅಮೌಂಟನ್ನು ಕೊಡಬೇಕಾಗತ್ತೆ ಅನ್ನೋದು ಒಂದು ತುಂಬಾ ವಾದ ಮಾಡಿದ್ರು. ಕೊಡಬೇಕಲ್ಲ, ಈಗ 250 ರುಪೀಸ್ ಕೊಟ್ಟೋಗಿದ್ರು, ರಿಟರ್ನ್ ನನಗೆ ಉಳಿದಿರೋ ಅಮೌಂಟ್ ಹಾಕಿ ಅಂತ ಹೇಳ್ತೀನಿ ಅಂತ ಅವ್ರು ಆ ಥರ ಎಲ್ಲ ಕೆತ್ತೆ ತೆಗೆದ್ರು. ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಆಯಿತು ಫೋಟೋ ಕಳಿಸಿ, ಇಲ್ಲಾಂದರೆ ನೀವೇ ಬನ್ನಿಂದ. ಅವರು ಬರಲಿಲ್ಲ. ಆಮೇಲೆ ಆ ಸ್ಯಾರಿ ಹಾಕ್ಕೊಂಡೆ ನಮ್ಮನೆ ಹತ್ರ ಒಂದು ಮದುವೆ ಮನೆಗೆ ಬಂದಿದ್ದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಸ್ಯಾರಿ ಅಂತಂದರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅದೇ ಬ್ಲೌಸು ಸ್ಯಾರಿನೇ ಹಾಕ್ಕೊಂಡು ಮತ್ತೆ ಬಂದರು ನಮ್ಮ ಮನೆ ಹತ್ರ. ಬ್ಲೌಸ್ 2 ಇತ್ತು, ಒಂದು 4-5 ದಿವಸದಲ್ಲೇ ಹೊಲಿದು ಕೊಡಬೇಕು, ಹೊಲಿದು ಕೊಡ್ತೀರಾ ಅಂದರು. ನಾನು ಹೇಳಿದೆ ಆಗೋದಿಲ್ಲ,
ನಂಗೆ ಹೊಲಿಯೋಕ್ಕಾಗೋದಿಲ್ಲ, ನಾನು ಹೊಲಿಯೋದಿಲ್ಲ ಅಂತ ಹೇಳಿದೆ. ಇವ್ರು ಕೊಡೋ ಅಂಥ 250 ರುಪೀಸನ್ನು ಇಸ್ಕೊಂಡು ಇವ್ರು ಬೈದಿರೋದನ್ನೆಲ್ಲ ಬೈಸ್ಕೊಂಡು ಮತ್ತು ಅದು ಯಾಕೆ ನಮಗೆ ಬೇಕು, ನಮಗೆ 500 ಕೊಡ್ತೀವಿ ಬಟ್ಟೆ ಹೊಲ್ಕೊಡ್ರಿ ಅಂದವ್ರದ್ದೇ ನಾನು ಬಿಟ್ಟಿದ್ದೆ. ಬಟ್ಟೆಗಳು ಆಗಲ್ಲ, ತುಂಬಾ ನಮಗೆ ಹೆವಿ ಆಗುತ್ತೆ. ಕಸ್ಟಮರ್ ಬಟ್ಟೆ ಒಪ್ಕೊಂಡಿರೋದು ಅಷ್ಟೇ ಬಟ್ಟೆಗಳನ್ನು ಕೊಟ್ಟರೆ ಸಾಕಾಗಿತ್ತು. ಆದರೆ ಇವರು ನಾನು ಇಸ್ಕೊಳ್ಲಿಲ್ಲ. ಆಮೇಲೆ ಇಲ್ಲ 25ನೇ ತಾರೀಕು ಕೊಡಿ, 23ನೇ ತಾರೀಕು ಕೊಡಿ ಅಂದರು. ನಿಜವಾಗೂ ಈ ತಿಂಗಳೇ ಆಗಲ್ಲ, ಬೇಕಾದರೆ ನೋಡೋಣ, ನಾನು ಹೇಳಿದ ರೇಟಿಗೆ ನೀವು ಹೊಂದಿದ್ರೆ ಜೂನಲ್ಲಿ ಹೊಲ್ಕೊಡ್ತೀನಿ ಅಂತ ಹೇಳಿದೆ. ನಂಗೆ ಅವ್ರ ಬಟ್ಟೆಗಳನ್ನು ಇಸ್ಕೊಳ್ಳೋಕೆ ಇಷ್ಟನೇ ಇದ್ದಿಲ್ಲ. ಯಾವಾಗಲೂ ಅಷ್ಟೇ ಹಾಗೆ ಮಾಡೋದು, ಕಿರಿಕ್ ಮಾಡೋದು. ಅವ್ರು ಕೂಡ 150 ರೂಪಾಯಿನಾದರೂ ನಾವು ಇಸ್ಕೋಬೇಕು, ಅವ್ರು ಹೇಳಿದ ಮಾತುಗಳನ್ನ ಕೇಳಬೇಕು. ಅದಕ್ಕೆ ನಾನು ಹೇಳಿದೆ, ನನ್ನ ಕೆಲಸದ ಮೇಲೆ ನನಗೆ ಗ್ಯಾರಂಟಿ ಇದೆ. ನೀವು ಹೇಳಿದ್ರಲ್ರಿ ಬ್ಲೌಸು ಏನಕ್ಕೂ ಬರಲ್ಲ, ಫಂಕ್ಷನಿಗೆ ಹೋದರೆಲ್ಲ ಕೇಳಿದ್ರು ಅಂದ್ರಲ್ಲ, ಅದೇ ಬ್ಲೌಸ್ ಹಾಕೊಂಡು ಫಂಕ್ಷನಿಗೆ ಬಂದಿದ್ದೀರಲ್ವ, ಯಾರು ಕೇಳಿಲ್ವಾ ನಿಮಗೆ ಅಂತ ನಾ ಹೇಳಿದೆ. ಹಾಗೆ ಹಿಂಗೆ ಅಂತ ಹೇಳಿದ್ರು. ಯಾವತ್ತೂ ಅಷ್ಟೇ ಯಾರೇ ಟೈಲರ್ಸ್ ಆಗಿರ್ಬೋದು, ಬ್ಲೌಸ್ಗಳು ಈಗ ಟೈಲರಿಂಗ್ ಕೆಲಸ ಮಾಡ್ತಾ ಕಸ್ಟಮರ್ ಬೇರೆಯವ್ರ ಬಟ್ಟೆನ ಇಸ್ಕೊಂಡಿದ್ದಾರೆ ಅಂದರೆ ಪೂರ್ತಿ ಹಾಕೋಕ್ಕೆ ಬರದೆ ಒಗಸೋ ರೀತಿ ಮಾತ್ರ ಯಾರೂ ಹೊಲ್ದು ಕೊಡೋಲ್ಲ, ನನಗೆ ಗೊತ್ತುಂಟು. ನಾವು ಸರ್ವಿಸ್ ಆದವರಾದರೂ ಸ್ವಲ್ಪ ತಪ್ಪು ಮಾಡ್ತೀವೇನೋ. ಈಗ ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ 3 ತಿಂಗಳು ಕಲ್ತೋರು ಇಲ್ಲ, ನಾವು ಅವರಿಗೆ ಜಾಸ್ತಿ ಕಸ್ಟಮರ್ ಬಟ್ಟೆಗಳು ಇರೋದಿಲ್ಲ. ಅವರು ಕರೆಕ್ಟಾಗಿ ಕೂತ್ಕೊಂಡು ಟೈಮನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಿರ್ತಾರೆ. ಆಗಲೂ ಸಹಿತ ನಾನು ಹೇಳೋದೇನು ಅಂದರೆ, ನೀವು ಯಾವತ್ತೂ ಕಾನ್ಫಿಡೆಂಟನ್ನು ಕಳ್ಕೊಬೇಡಿ. ಅವರು ಹೇಳೋ ಮಾತುಗಳೆಲ್ಲ ಕೇಳಿದ್ರೆ ನಾವು ಟೈಲರಿಂಗ್ ಕೆಲಸನೇ ಬಿಟ್ಬಿಡಬೇಕು, ಇನ್ನು ಮುಂದೆ ನಾವು ಟೈಲರಿಂಗ್ ಕೆಲಸ ಮಾಡಲೇಬಾರ್ದು ಅನ್ನೋ ರೀತಿ ಹೇಳ್ತಾರೆ. ತುಂಬ ವರ್ಷದಿಂದ ಬಟ್ಟೆನ ಹೊಲಿಸಿರ್ತಾರೆ. ಇಲ್ಲ ಅದು ಬಟ್ಟೆ ಸ್ಟಾರ್ಟಿಂಗ್ ತಂದು ಕೊಟ್ಟಾಗ ನೋಡಬೇಕು, ಅಯ್ಯೋ ಇದು ಕರೆಕ್ಟಾಗಿ ಹೊಲಿಬೇಕು, ನೀನು ಎಂತ ಚೆನ್ನಾಗಿ ಹೊಲಿಬೇಕು, ತುಂಬ ಚೆನ್ನಾಗಾಗಬೇಕು, ಯಾರು ಹೊಲಿದ್ರು ಅಂತ ಕೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹೆದರಿಸ್ತಾರೆ. ನಮ್ಗೆ ಅವ್ರ ಬಟ್ಟೆ ಮುಟ್ದಾಗೆಲ್ಲ ಅವ್ರು ಹೇಳಿರೋ ಬಟ್ಟೆಗಳು ಅಂದರೆ ಹಿಂಗೆ ಹೊಲಿರಿ ಅಂತೇಳಿ ಕರೆಕ್ಟಾಗಿ ಹೊಲಿರಿ ಅಂತ ಹೇಳಿರ್ತಾರಲ್ವ, ಅದೇ ಒಂಥರ ತಲೆಗೆ ಬರ್ತಾ ಇರುತ್ತೆ. ಅವ್ರ ಬಟ್ಟೆ ಹೊಲಿಯೋದಕ್ಕೆ ನಮಗೆ ಮನಸ್ಸೇ ಆಗಲ್ಲ. ಅದೇ ನೀನು ಹೊಲಿ, ನಿನಗೆ ಬರೋ ಡಿಸೈನು ನೀಟಾಗಿ ಹೊಲಿ, ಚೆನ್ನಾಗಿ ಮಾಡಿ ಹೊಲ್ಕೊಡು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಅವ್ರು ಹೇಳಿರೋ ಡೇಟಿಗೆ 2 ದಿನ ಮುಂಚೆನೇ ಕೊಡ್ತೀವಿ. ಬಟ್ಟೆ ತಂದಾಗಲೇ ಇಲ್ಲ ನೀವು ತುಂಬ ನಂದು 2000 ರೂಪಾಯಿ ಸೀರೆ ಮಾತ್ರ ತುಂಬ ಚೆನ್ನಾಗಿ ಹೊಲಿ, ಒಂದು ಚೂರು ಮಿಸ್ಟೇಕ್ ಆಗಬಾರ್ದು, ಒಂದು ಎಳೆ ದಾರನೂ ಸಹಿತ ಮಿಸ್ಟೇಕ್ ಆಗಬಾರ್ದು ಅಂತಂದರೆ ಒಂದು ಎಳೆ ದಾರನೂ ಮಿಸ್ಟೇಕ್ ಆಗದೆ ಹೊಲಿಯುವಂಥ ಟೈಲರ್ ಇನ್ನೂ ಯಾರೂ ಇಲ್ಲ. ಟೈಲರಿಂಗ್ ಕೆಲಸ ಅಂದ್ರೇ ಅಷ್ಟು. ಒಂದ್ಸಲಿ ಅಂದರೆ ನಾವು ಅಳತೆ ಕೊಟ್ಟಿರೋಂಥ ಕಸ್ಟಮರೇ ಬಾಡಿ ವೇರಿಯೇಷನ್ ಆಗ್ಬೋದು. ಅಂದರೆ ಈಗ 15 ದಿವಸಕ್ಕೆ ಸಹಿತ ಬಾಡಿ ವೇರಿಯೇಷನ್ ಆಗುತ್ತೆ. ಈಗಿನ ಒಂದು ಈ ಕಾಲಮಾನದಲ್ಲಿ ಬಾಡಿ ವೇರಿಯೇಷನ್ ಆಗ್ತಾನೇ ಇರುತ್ತೆ. ಹಾಗಾಗಿ ಸ್ವಲ್ಪನಾದರೂ ಲೂಸು ಟೈಟು ಆಗದೆ ಕರೆಕ್ಟಾಗಿ ಫಿಟ್ಟಿಂಗಾಗಿ ಯಾರೂ ಸಹಿತ ಟೈಲರ್ಸು ಆ ಕೆಲಸನ ಮಾಡಿಕೊಡಲ್ಲ. ಹೇಳೋದು ನಮಗೆ ಇಲ್ಲ, ನಂದು 2000 ರೂಪಾಯಿ ಸೀರೆ, 1000 ರೂಪಾಯಿ ಸೀರೆ, ಇದು ಬಿಟ್ರೇ ಇಲ್ಲ ನಂಗೆ ಹಾಗೆ ಹೇಳ್ತಾರೆ. ನಮಗೆ ಅಯ್ಯೋ ನಾವು ಕೆಲಸ ಕಲ್ತಿರೋದೇ ಹೌದಾ ಅಲ್ವೋ ಅನ್ನೋ ಥರ ಒಂದು ಡೌಟ್ ಬರೋ ಥರ ಮಾಡ್ತಾರೆ. ಆದರೆ ನಾನು ಯಾವತ್ತೂ ಸಹಿತ ನನ್ನ ಕಾನ್ಫಿಡೆಂಟ್ ಲೆವೆಲನ್ನು ನಾನು ಕಡಿಮೆ ಮಾಡ್ಕೊಂಡಿಲ್ಲ, ಹಾಗೆ ನನ್ನ ಕೆಲಸ ಸಹಿತ ಬಿಟ್ಟಿಲ್ಲ. ಎಷ್ಟೋ ಜನ ನನಗೆ ಈ ಕೆಲಸ ಮಾಡುವಾಗ ಅಳಿಸಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ, ಅವಮಾನ ಮಾಡಿದ್ದಾರೆ. ಆದರೂ ಸಹಿತ ನಾನು ಇದೇ ಕೆಲಸನ ಕಾನ್ಫಿಡೆಂಟ್ ಲೆವೆಲಿಂದ ನನಗೆ ಧೈರ್ಯದಿಂದ ಮಾಡ್ತಾ ಬರ್ತೀನಿ. ಹಾಗೆ ಈ ವಿಡಿಯೋ ಯಾರೇ ನೋಡ್ತಿದ್ರು ಸಹಿತ ನಿಮ್ಮ ಕಸ್ಟಮರ್ ಈ ರೀತಿಯೆಲ್ಲ ಕಿರಿಕ್ ಮಾಡಿದ್ರು ಅಂದರೆ ಧೈರ್ಯಗೆಡ್ದೇ ತೊಗೊಂಬನ್ನಿ, ಸರಿ ಮಾಡಿಕೊಡ್ತೀನಿ. ಸರಿ ಮಾಡೋಕ್ಕಾಗತ್ತೆ, ಸರಿ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಕಾಲದಲ್ಲಿ ನೋಡೋಣ ಮತ್ತೇನು ಮಾಡೋದು ಅಂತೇಳ್ಬಿಟ್ಟು ನೀವು ಹೇಳಿ ಧೈರ್ಯದಿಂದ ಇರಿ. ನೀವು ಧೈರ್ಯದಿಂದ ಇಲ್ಲ ಅಂತಂದರೆ ಅವರು ನಿಮ್ಮನ್ನು ಅಳಿಸ್ತಾರೆ. ನನಗೂ ಒಂದೊಂದು ಸರಿ ಅಳಿಸಿದ್ದಾರೆ, ಕಾಡಿಸಿದ್ದಾರೆ, ಎಲ್ಲ ರೀತಿ ಕಾಟ ಕೊಟ್ಟಿದ್ದಾರೆ. ಕೆಲಸನೇ ಬಿಡಬೇಕು ಅನ್ನೋದಕ್ಕೆ ಬಂದೆ. ಈಗಂತೂ ನಾನು ಒಂಥರ ಮೊಂಡು ಹಿಡಿದ್ಬಿಟ್ಟಿದ್ದೀನಿ. ಅಂದರೆ ನಾನು ಸಹಿತ ಕೆಲಸ ಕರೆಕ್ಟಾಗಿ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಮಾತಾಡ್ತೀನಿ, ಕರೆಕ್ಟಾಗಿ ಇರ್ತೀನಿ. ಒಬ್ಬೊಬ್ಬರು ಕಸ್ಟಮರ್ಗೆ ನೀವು ಎಷ್ಟೇ ಆದ್ರೂ ಅವ್ರನ್ನ ಕರೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಅವ್ರ ಮನಸ್ಥಿತಿನೇ ಆಗಿರುತ್ತೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ನೀವು ಮಾಡ್ತಾ ಕೆಲಸನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.